ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇದು ದಾಂಡೇಲಿಯ ಪಾರ್ಟ್ 2 ವೀಡಿಯೋ ಆಗಿರುತ್ತೆ. ಆ್ಯಂಡ್ ಇದು ಲಾಸ್ಟ್ ವೀಡಿಯೋ ದಾಂಡೇಲಿದು. ಎಲ್ರಿಗೂ ನಾನು ಮೊದಲೇ ಹೇಳಿದ್ದೆ, ಪಾರ್ಟ್ 2 ವೀಡಿಯೋದಲ್ಲಿ ನಿಮಗೆ ಪ್ರೈಸ್ ಮತ್ತು ರೆಸಾರ್ಟ್ ಎಲ್ಲನೂ ನೀಟಾಗಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಇದು 25th ಅಂದರೆ ನಾವು ಹೋಗಿ ನೆಕ್ಸ್ಟ್ ಡೇ ಇದ್ದಿದ್ದು ಆ್ಯಕ್ಚುಲಿ. ಸೊ ಅವತ್ತು ಮಾರ್ನಿಂಗು ನಿಮ್ಗೆ ತೋರ್ಸೋಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿದ್ದು. ನೋಡಿ, ಈ ಥರ ಬರುತ್ತೆ ರೆಸಾರ್ಟು. ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಅಲ್ಲಿ ರಿಸೆಪ್ಷನ್ ಇತ್ತು. ಸೊ ಅಲ್ಲೆಲ್ಲನೂ ಎಂಟ್ರಿ ಮಾಡಿಸ್ಬಿಟ್ಟು ಅದಾದಮೇಲೆ ಇಲ್ಲಿ ಬರ್ತೀವಿ. ಸೊ ಇದೆಲ್ಲ ಫ್ಯಾಮಿಲಿ ರೂಮ್ಸ್ ಇರುತ್ತೆ. ಮೇಲ್ಗಡೆ ಇರೋದೆಲ್ಲ ಟೆಂಟ್ ಹೌಸ್ ಇರುತ್ತೆ. ಈ ಥರ ಇದೆ ಅಲ್ಲಿ ವ್ಯೂ. ಆ್ಯಂಡ್ ಇದು ಅಷ್ಟೇ ಫ್ಯಾಮಿಲಿ ಅಂದರೆ ನೀವು ಯಾವುದೇ ಒಂದು ರೂಮ್ನ ಮಾಡೋವಾಗ್ಲೂ ನೋಡಿ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ರೂಮ್ಸ್ ಮಾಡೋದು ಬೆಟರ್ ಅನಿಸುತ್ತೆ ಅಷ್ಟೇ. ಈ ಥರ ಇದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಫುಡ್ಡು ಎಲ್ಲನೂ ಚೆನ್ನಾಗಿತ್ತು. ಸೊ ನೀವು ಆರಾಮಾಗಿ ಮಾಡ್ಕೋಬೋದು, ಲೈಕ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಹೋದರೆ ಇದನ್ನ. ಆ್ಯಂಡ್ ಇನ್ನೊಂದು ಏನಂದರೆ ಇದು ಇನ್ಸೈಡ್ ಆ್ಯಕ್ಟಿವಿಟೀಸ್ ಇರುತ್ತಲ್ಲ, ಲೈಕ್ ಕೇರಮ್, ಟೇಬಲ್ ಟೆನ್ನಿಸ್, ಈ ಥರದ್ದೆಲ್ಲದಕ್ಕೂ ಈ ರೂಮಲ್ಲಿ ಅರೇಂಜ್ ಮಾಡಿದ್ದಾರೆ. ಮತ್ತೊಂದೇನು ಅಂತಂದರೆ ಇದು ಡೈನಿಂಗ್ ಹಾಲು. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ಜನ ಕೂತ್ಕೊಂಡು ತಿನ್ಬೋದು, ಚೆನ್ನಾಗಿದೆ ಅಂತ. ನೋಡಿ ನೀವೇ ಈ ಥರ ಬರುತ್ತೆ. ಮತ್ತು ಅರ್ಲಿ ಮಾರ್ನಿಂಗ್ ಅಲ್ವಾ, ಸೊ ಕಾಫಿ ಟೀ ಎಲ್ಲನೂ ಇಟ್ಟಿದ್ರು. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ, ನಾವು ರೆಸಾರ್ಟಿಗೆ ಹೋದಾಗ ಒನ್ ಡೇ ಫುಲ್ಲು ನಾವು ರೆಸಾರ್ಟಲ್ಲೇ ಸ್ಪೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾವತ್ತೇ ನಾವು ವಾಟರ್ ಗೇಮ್ಸಿಗೆಲ್ಲ ಹೋಗ್ತೀವಿ ಅಂದರೆ ವೇಸ್ಟ್ ಅನಿಸ್ಬಿಡುತ್ತೆ. ಸೊ ನಾವು ಹಂಗೇನೆ, ಇವಾಗ ನಾವು 24 ಚೆಕ್-ಇನ್ ಆಗಿದ್ವಿ. 24 ಫುಲ್ಲು ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ನಾವು ಅವತ್ತು ರೆಸಾರ್ಟಲ್ಲೇ ಇದ್ವಿ. ನೆಕ್ಸ್ಟು 25 ಚೆಕ್ಔಟ್ ಆಗ್ತೀವಲ್ಲ, 12 o'clock 11 o'clock. ಸೊ ಆವಾಗ ನಾವು ವಾಟರ್ ಗೇಮ್ಸಿಗೆ ಹೋದ್ವಿ ಆ್ಯಕ್ಚುಲಿ. ಸೊ ಆವಾಗ ಏನಾಗುತ್ತೆ, ನಮಗೆ ಹೋಗೋಕ್ಕೂ ನಾವು ಟ್ರೈನಲ್ಲಿ ಹೋಗಿದ್ದರಿಂದ ನಾವು ಟ್ರೈನ್ ಪಿಕಪ್ ಮಾಡೋದಕ್ಕೂ ಅಲ್ಲಿಂದ ಹೋಗೋದಕ್ಕೂ ಎಲ್ಲದಕ್ಕೂ ಪರ್ಫೆಕ್ಟ್ ಟೈಮ್ ಇತ್ತು. ಸೊ ನೀವು ಹೋದರೂ ಅಷ್ಟೇ, ಒಂದಿನ ಫುಲ್ ಎಲ್ಲನೂ ರೆಸಾರ್ಟಲ್ಲೇ ಸ್ಪೆಂಡ್ ಮಾಡಿ ಆಮೇಲೆ ಆ್ಯಕ್ಟಿವಿಟೀಸಿಗೆ ಹೋಗಿ ಬೆಟರ್ ಇರುತ್ತೆ. ಆ್ಯಂಡ್ ನೋಡಿ, ಇದು ಈ ಥರ ಬರುತ್ತೆ ವ್ಯೂ. ಪಕ್ಕದಲ್ಲೇ ಕಾಳಿ ನದಿ ಹರಿತಾ ಇದೆ. ಅದ್ರ ಪಕ್ಕದಲ್ಲೇ ಆ್ಯಕ್ಚುಲಿ ಕ್ರೊಕೊಡೈಲ್ ಪಾರ್ಕ್ ಇದೆ, ಅದ್ರ ಪಕ್ಕದಲ್ಲೇ. ಸೊ ಇದು ಮುಂಚೆ ಇನ್ನೂ ಬೇರೆ ಥರ ಇತ್ತು ವ್ಯೂಸು. ಇವಾಗ ಸ್ವಲ್ಪ ಆಲ್ಟರ್ನೇಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ಕೂತ್ಕೋಬೋದು. ಆ್ಯಂಡ್ ಜೋಕಾಲಿ ಥರ ಇದೆ ಇಲ್ಲೆಲ್ಲನೂ. ಫ್ರೆಂಡ್ಸು, ಫ್ಯಾಮಿಲಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೀವು ಹೋಗಿ ನೋಡಿ, ಗೊತ್ತಾಗುತ್ತೆ. ಆ್ಯಂಡ್ ನೈಟಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಿರುತ್ತೆ ವ್ಯೂ. ಆ್ಯಂಡ್ ಇದು ಬಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲು. ಈ ರೀತಿ ತೋರಿಸ್ತೀನಿ. ಸ್ವಲ್ಪ ಹೈಟ್ ಅಂದರೆ ಅಲ್ಲಿ ವ್ಯೂ ಚೆನ್ನಾಗಿ ಕಾಣಿಸೋ ಥರ ಮಾಡಿದ್ದಾರೆ, ಹೈಟಾಗಿ. ಕ್ಲೋಸ್ ಇತ್ತು ಆ್ಯಕ್ಚುಲಿ, ಕ್ಲೀನ್ ಮಾಡ್ತಾಯಿದ್ರು ನಾವು ಹೋದಾಗ ವೀಡಿಯೋ ಮಾಡೋಕ್ಕೆ. ಈ ಥರ ಬರುತ್ತೆ, ತುಂಬ ದೊಡ್ಡದಾಗಿದೆ. ಆ್ಯಂಡ್ ತುಂಬ ಆಳನೂ ಇದೆ. 3 ಅಡಿ ಇರೋರಿಗೆಲ್ಲ ಆಗೋಲ್ಲ ಆ್ಯಕ್ಚುಲಿ, ತುಂಬ ಆಳ ಇರೋದ್ರಿಂದ. ಸ್ವಿಮ್ ಬಂದರೆ ಓಕೆ, ಸ್ವಿಮ್ ಬರೋಲ್ಲ ಅಂದರೆ ಆಡೋಕ್ಕಾಗಲ್ಲ. ಅಲ್ಲಿಂದ ಹಿಂಗೆ ಬಂದರೆ ನಮ್ಮ ರೂಮ್ ಆ್ಯಕ್ಚುಲಿ ಇಲ್ಲೇ ಇರೋದು. ನಾವು 6 ಮೆಂಬರ್ಸ್ ಹೋಗಿದ್ವಿ ಆ್ಯಕ್ಚುಲಿ. ನಾವು ಹೋಗಿದ್ದ ರೂಮಲ್ಲೇ ಒಂದು 9 ಮೆಂಬರ್ಸ್ ಮಲಗ್ಬೋದು. ಅಂದರೆ ಒಂದು ಬೆಡ್ಡಲ್ಲಿ 3 ಮೆಂಬರ್ಸ್ ಮಲಗೋವಷ್ಟು ಅಂದರೆ ದೊಡ್ಡ ಬೆಡ್ ಇತ್ತು ಅಲ್ಲಿ. ಸೊ ನಾವು 6 ಮೆಂಬರ್ಸ್ ಹೋಗಿರೋದ್ರಿಂದ ಚೆನ್ನಾಗಿತ್ತು. ಒಟ್ಟಿನಲ್ಲಿ ರೂಮ್ ಆಗಲಿ ಫುಡ್ ಆಗಲಿ ಯಾವುದೂ ಏನೂ ಕಂಪ್ಲೇಂಟ್ ಮಾಡೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಏನಂದರೆ ಸ್ವಲ್ಪ ಲೇಟಾಗಿ ಕೊಟ್ಟರು ಅಷ್ಟೇ. ಅದೇ ನಾನು ಹೇಳಿದ್ನಲ್ಲ, ಗೌರ್ಮೆಂಟ್ ಹಾಲಿಡೇಸ್ ಇತ್ತು ಅಂತ, ಹಾಗಾಗಿ ಅಷ್ಟು ಬಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ. ಇದೇ ನಮ್ಮ ರೂಮು ಆ್ಯಕ್ಚುಲಿ. ಈ ಥರ 3 ಬೆಡ್ಸ್ ಕೊಟ್ಟಿದ್ದರು. ತುಂಬ ಹರಡಿತ್ತು ಆ್ಯಕ್ಚುಲಿ, ಎಲ್ಲ ಅವಾಗಿನೇ ಇದ್ದಿದ್ವಲ್ಲ. ಮತ್ತು 2 ವಾಶ್ರೂಮ್ಸ್ ಕೊಟ್ಟಿದ್ದರು. ಬೆಟರ್ ಆಗಿತ್ತು. ನಾವು ಹೋಗಿದ್ದು ಕಾಸ್ಟಿಗೂ ಅದಕ್ಕೂ ಯಾವುದಕ್ಕೂ ಕೊರತೆನೇ ಇರಲಿಲ್ಲ. ಬಿಸಿನೀರು ಬರ್ತಿತ್ತು, ಎಲ್ಲನೂ ಇತ್ತು. ಹಿಂಗಿತ್ತು ನೋಡಿ ನಮ್ಮ ರೂಮು. ನಮ್ಮದು ಆ್ಯಕ್ಚುಲಿ 11 o'clock ಚೆಕ್ಔಟ್ ಇತ್ತು. ಸೊ ಅದು ನಾವು ಚೆಕ್ಔಟ್ ಆಗಿಬಿಟ್ಟು ವಾಟರ್ ಗೇಮ್ಸಿಗೆ ಹೋಗಬೇಕಾಗಿತ್ತು. ಸ್ವಲ್ಪ ಹೊತ್ತೆಲ್ಲರೂ ಮಾತಾಡ್ಕೊಂಡು ಹಂಗೆ ಈಚೆನೇ ಕೂತ್ಕೊಂಡಿದ್ವಿ. ಅದಾದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ರೆಡಿ ಇತ್ತು. ಸೊ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಚೆಕ್ಔಟ್ ಆಗ್ತಿದ್ದೀವಿ. ಸೊ ಹಂಗೇ ಕ್ಯಾಬವ್ರಿಗೆ ಬರೋಕ್ಕೆ ಹೇಳಿದ್ವಿ. ಸೊ 11 o'clock ಅವರು ಕೂಡ ಬರ್ತೀನಿ ಅಂತ ಹೇಳಿದರು. ಹಂಗೆ ರೆಡಿಯಾಗಿದ್ವಲ್ಲ, ಸೊ ಎಲ್ಲರೂ ಹಂಗೆ ಒಂದೊಂದು ಪೋಸ್ ಕೊಟ್ವಿ. ಇದು ಮೈನ್ ಪಾಯಿಂಟ್. ಇಲ್ಲೇ ರಾಫ್ಟಿಂಗು ಮತ್ತು ಕಯಾಕಿಂಗು, ಜಿಪ್ ಲೈನು, ಸ್ಕಾಬ್ರಿಂಗು ಎಲ್ಲ ಪ್ರತಿಯೊಂದೂ ಆಗುತ್ತೆ ಗೈ. ಸಖತ್ತಾಗಿದೆ. ಒಂದು ಸಲನಾದ್ರು ಬಂದು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗಿ ಲೈಫ್. ಓಡಾಡೋದು
ರೆಡಿ 1 2 ಕೈ ಬಿಡು ಮಾಡು ಹಂಗೆ चिरमिरी धूम धड़ाका वो कोको कोला पेप्सी कोको कोला पेप्सी बोलो जय श्री राम बोलो जय श्री राम ओके चलो सर जंप ಒಂದು ನಿಮಿಷ ಅವ್ರು ಫಸ್ಟ್ ಹೋಗ್ಲಿ पंछी बनू उड़ता फिरू मस्त गगन में come on bro ಇವಾಗ ಬತ್ತಾಯ್ತಾನೆ ಅಷ್ಟೇ ಹೌದಾ ಬೇಗ ಚೆನ್ನಾಗಾಯ್ತಾ ಮುಳುಗ್ತಾಯ್ತಾ ಇಲ್ಲ ಅದೇ ಮಾಡು ನೋಡಿ 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 ಹಿಂದೆ ನೋಡಿ ಕೈ ಮೇಲೆ ಮ್ಯಾಮ್ ಅಲ್ಲಿ ನೋಡಿ ಸ್ನೇಕ್ ಇದೆ ಸ್ನೇಕ್ ನೋಡಿ ನೋಡಿ ನಾವಿದೆ ನೋಡಿ ಕಾಲಿಗೆ ಎತ್ತಿ ಕೈ ಹಿಂಗೆ ನೋಡಿ ನೋಡಿ ಹಿಂಗೆ ಮಾಡ್ತೀನಿ ನೋಡಿ ಹಿಂದೆ ಮಾಡು ಹಿಂದೆ ಮಾಡು ಹಿಂದೆ ಮಾಡು ಹಿಂದೆ ಮಾಡು ಜೋರಾಗಿ ಮಾಡು ನೀವೆಲ್ಲ ಕಳ್ತಾ ಇದ್ರೆ ನಾನು ಗೊತ್ತಾಯ್ತೀನಿ ತೋರಿಸಿ ಪವರ್ ತೋರಿಸಿ 1 2 3 1 2 3 बोलो जय काली यहाँ से फॉरवर्ड फॉरवर्ड okay stop and get down guys get down okay get back ready forward fast ಜೋರಾಗಿ ಮಾಡಿ ಜೋರಾಗಿ ಇನ್ನ ಜೋರಾಗಿ ಓಕೆ ಗೆಟ್ ಡೌನ್ guys having this hip hip जोर से बोलो hip hip very good yes ಸೊ ನಾವು ಆ್ಯಕ್ಟಿವಿಟೀಸ್ನೆಲ್ಲ ಮುಗಿಸ್ಕೊಂಡು ಮತ್ತು ನಮ್ಮದು ಫೋಟೋಸ್ ವೀಡಿಯೋಸ್ ಎಲ್ಲನೂ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ರೆಡಿಯಾಗಿ ಹೊರಡೋದಕ್ಕೆ ಒಂದು 4 ಗಂಟೆ ಆಯಿತು. ಸೊ ನಾವು ಕ್ಯಾಬ್ ಅವ್ರ ಹತ್ರ ಮುಂಚೆನೇ ಮಾತಾಡಿದ್ವಿ ದಾಂಡೇಲಿ ಬಸ್ ಸ್ಟಾಪ್ ಅಂತ ಹೇಳಿ. ಸೊ ಅವರು ದಾಂಡೇಲಿ ಬಸ್ ನಮ್ಮದು ಊಟ ಎಲ್ಲ ಮುಗಿದ್ಮೇಲೆ ದಾಂಡೇಲಿ ಬಸ್ ಸ್ಟಾಪಿಗೆ ಬಿಟ್ಬಿಟ್ಟು ಹೊರಟರು. ಸೊ ಅದಾದಮೇಲೆ ಅವೆಲ್ಲ ಮುಗಿಸ್ಕೊಂಡು ಒಂದು 8 ಗಂಟೆ ಟೈಮಿಗೆ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಸೊ ಅಲ್ಲಿ ತುಂಬ ಅಂದರೆ ತುಂಬಾ ಮಳೆ ಬರ್ತಿತ್ತು. ಆ್ಯಕ್ಚುಲಿ 8 ಗಂಟೆಗೆ ಬರಬೇಕಾಗಿ ಟ್ರೈನು 9 ಗಂಟೆಗೆ ಬಂದಿತ್ತು. ಅಷ್ಟು ಆ ಥರ ಮಳೆ ಬರ್ತಿತ್ತು ಆ್ಯಕ್ಚುಲಿ. ಆ್ಯಂಡ್ ಇನ್ನು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು. ಏನು ಇನ್ಫಾರ್ಮೇಷನ್ ಅಂತಂದರೆ ಎಲ್ಲರದ್ದು ಒಂದೇ ಕ್ವಶನು, ಎಷ್ಟಾಯಿತು ಅಮೌಂಟು, ಹೆಂಗೆ ಹೋದ್ರಿ ಅಂತ. ಸೊ ಅದಕ್ಕೆಲ್ಲ ನಾನಿವಾಗ ಡೀಟೇಲಾಗಿ ಹೇಳ್ತೀನಿ ನೋಡಿ. ಎಷ್ಟಾಯಿತು ಅಂತಂದರೆ ಒಬ್ಬರಿಗೆ 4,000 ರೂಪಾಯಿ ಆಯಿತು. ಅದು ಹೇಗೆ ಅಂದರೆ ಲೈಕ್ ಯಾವ್ಯಾವುದಕ್ಕಾಯಿತು ಅಂತಂದರೆ ಮೊದಲನೇದಾಗಿ ಟ್ರೈನಿಗೆ 750 ರುಪೀಸ್ ಆಗುತ್ತೆ ಒಬ್ಬರಿಗೆ, ಹೋಗ್ತಾ ಬರ್ತಾ ಎರಡನ್ನೂ ಸೇರಿ. ಮತ್ತು ಅದು ಸ್ಲೀಪಿಂಗ್ ಕೋಚೇ ಆಗಿರುತ್ತೆ. ಓನ್ ವೆಹಿಕಲ್ ಇರೋರಾದರೆ ಓಕೆ. ಟ್ರೈನಲ್ಲಿ ಟ್ರಾವೆಲ್ ಮಾಡೋರಾದರೆ 1 ಮಂತ್ ಮುಂಚೆನೇ ಬುಕ್ ಮಾಡ್ಕೋಬೇಕಾಗುತ್ತೆ ಟ್ರೈನ. ಈಗ 23ಗೆ ಹೋಗ್ತಾಯಿದ್ದೀರಂದರೆ ನೆಕ್ಸ್ಟ್ ಆಲ್ರೆಡಿ ಮುಂಚೆನೇ ನೀವು ಬುಕ್ ಮಾಡ್ಕೊಂಡಿರಬೇಕು, ಹಿಂದಿನ ಮಂತಲ್ಲಿ ಆ ಥರ ಇರುತ್ತೆ. ಆ್ಯಂಡ್ ಅದು ಕರೆಕ್ಟಾಗಿ ಮೆಜೆಸ್ಟಿಕ್ಕಿಂದ ಅಳ್ನಾವರ ಹೋಗುತ್ತೆ, ದಾಂಡೇಲಿ ಡೈರೆಕ್ಟಾಗಿ ಇಲ್ಲ. ಸೊ ಅಲ್ಲಿಂದ ನೀವು ಬಸ್ಸಿಗೆ ಹೋಗ್ಬೋದು, ಟ್ರೈನ್ ಬಿಟ್ಟಿದ್ದಾರೆ ಇವಾಗ, ಟ್ರೈನ್ಗೆ ಹೋಗ್ಬೋದು. 1.25 ಅವರ್ ಟ್ರಾವೆಲ್ ಆಗುತ್ತೆ ಅಷ್ಟೇ. ಅದಾದಮೇಲೆ ಇದು ರೆಸಾರ್ಟ್ ಬಂದುಬಿಟ್ಟು ಒಂದೊಂದು ಪ್ಯಾಕೇಜ್ ಒಂದೊಂದು ಥರ ಇರುತ್ತೆ. ಅಂದರೆ ನೀವು ವಾಟರ್ ಗೇಮ್ಸ್ನ ನೋಡಿ ಬುಕ್ ಮಾಡ್ಕೊಳ್ಳಿ. ಕೆಲವೊಂದರಲ್ಲಿ 3 ಮಾತ್ರ ಕೊಟ್ಟಿರ್ತಾರೆ, ಕೆಲವೊಂದರಲ್ಲಿ 6 ಕೊಟ್ಟಿರ್ತಾರೆ. ನಮ್ಮ ಪ್ಯಾಕೇಜ್ ಅಂದರೆ ಲೈಕ್ ನಮಗೆ ಬೇಕಾಗಿದ್ದು ಪರ್ಟಿಕ್ಯುಲರಾಗಿ ವಾಟರ್ ಗೇಮ್ಸು. ಸೊ ಹಾಗಾಗಿ 6 ಇರಬೇಕಾಗಿತ್ತು ನನಗೆ. 6 ನೋಡಿಬಿಟ್ಟೆ ನಾನು ಇದೇ ಪ್ಯಾಕೇಜ್ ಬೇಕು ಅಂತ ಮಾಡಿದ್ದು. ಇದಕ್ಕಿಂತ ಕಮ್ಮಿನೂ ಸಿಗುತ್ತೆ, ಬಟ್ ಎಲ್ಲನೂ ಪ್ಯಾಕೇಜಲ್ಲಿ ಇರೋಲ್ಲ. ಮತ್ತು ನಾನು ಸ್ವಲ್ಪ ಚೂಸಿ, ಇವಾಗ ಯಾವುದೋ ಒಂದು ನೋಡಿದೆ ಓಕೆ ಇದು ಮಾಡಿಬಿಡೋಣ ಅಂತ ಅಂದ್ಕೊಳ್ಳಲ್ಲ, ಸ್ವಲ್ಪ ಸರ್ಚ್ ಮಾಡ್ತೀನಿ. ಸೊ ಇದು ಅಷ್ಟೇ
ಸುಮಾರು ನೋಡಿದೆ, ಒಂದು 10 ನೋಡಿದೆ. ಆಮೇಲೆ ಅದ್ರದ್ದೆಲ್ಲ ಫೀಡ್ಬ್ಯಾಕ್ ಚೆಕ್ ಮಾಡಿದೆ ಗೂಗಲಲ್ಲಿ. ಕೆಲವೊಂದು ಇಷ್ಟ ಆಗಲಿಲ್ಲ. ರೆಸಾರ್ಟ್ ಚೆನ್ನಾಗಿತ್ತು, ಬಟ್ ಫೀಡ್ಬ್ಯಾಕ್ ಚೆನ್ನಾಗಿರಲಿಲ್ಲ. ಸೊ ಅಂದರೆ ಅಲ್ಲಿ ಸರ್ವೀಸು ಅದ್ಯಾವುದು ಚೆನ್ನಾಗಿರಲ್ಲ. ಹಂಗಾಗಿ ಯಾರು ತುಂಬ ಚೆನ್ನಾಗಿರೋದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಓದಿ ನೀವು ಅಷ್ಟೇ ಯಾವುದಾದ್ರೂ ಬುಕ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ಒಂದು ಬಟ್ಟೆನೇ ಆಗಲಿ ಸ್ವಲ್ಪ ಫೀಡ್ಬ್ಯಾಕ್ ನೋಡಿ ತೊಗೊಳ್ಳಿ, ಅಷ್ಟೇ ನಾನು ಹೇಳೋದು. ಆಮೇಲೆ ಅಲ್ಲಿ 2300 ರೂಪಾಯಿ ಆಯಿತು ಒಬ್ಬರಿಗೆ. ನೀವು ಎಷ್ಟು ಜನ ಜಾಸ್ತಿ ಹೋಗ್ತೀರೋ ನಿಮಗೆ ಇನ್ನೂ ಕಮ್ಮಿ ಆಗುತ್ತೆ ದುಡ್ಡು. ಯಾಕಂದರೆ ಇವಾಗ ಕಪಲ್ಸ್ ಹೋದರೆ ಜಾಸ್ತಿ ಆಗುತ್ತೆ, ಅದೇ ಒಂದು 10 ಜನ ಹೋದರೆ ಕಮ್ಮಿ ಆಗುತ್ತೆ. ಹಾಗೆ ನೀವು ಗ್ರೂಪಲ್ಲಿ ಹೋದರೆ ಬೆಟರಾಗಿರುತ್ತೆ. ಮತ್ತು ಅಲ್ಲಿ ವಾಟರ್ ಗೇಮ್ಸ್ ಆಡ್ತಿರಲ್ಲ, ಸೊ ಬೋಟ್ ಇದಿರುತ್ತಲ್ಲ, ಏನು ನೀರಲ್ಲಿ ಆಡೋಕ್ಕೆಲ್ಲನೂ ರಿವರ್ ರಾಫ್ಟಿಂಗಿಗೆ ಒಂದು 10 ಜನ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಬ್ಬಿಬ್ಬರೆಲ್ಲ ಹೋದರೆ ಆಡೋಕ್ಕಾಗಲ್ಲ. ಆ್ಯಂಡ್ ಚಿಕ್ಕ ಮಕ್ಳಿಗೆ ಅಲೋನೂ ಇರೋಲ್ಲ ಅಲ್ಲಿ, ಒಂದು 15 ಇಯರ್ಸ್ ಒಳಗಡೆ ಇರೋರಿಗೆ. ಇನ್ನೊಂದೇನು ಅಂತಂದರೆ ಮತ್ತೊಂದೇನು ಅಂತಂದರೆ ಕ್ಯಾಬ್ದು. ಮತ್ತು ಇನ್ನೊಂದೇನು ಅಂದರೆ 2300 ರೂಪಾಯಲ್ಲಿ ನಿಮಗೆ ಏನೇನಿರುತ್ತೆ ಅಂದರೆ ಇದೇನು ಗೇಮ್ಸ್ ಆಡಿದ್ವಲ್ಲ ನಾವು, ಆ ಗೇಮ್ಸ್ ಫುಲ್ ಇನ್ಕ್ಲೂಡ್ ಆಗಿರುತ್ತೆ. ಆಮೇಲೆ 3 ಟೈಮ್ಸ್ ಫುಡ್ ಇರುತ್ತೆ, ರೂಮ್ ಇರುತ್ತೆ, ಆ್ಯಂಡ್ ಕಾಫಿ ಟೀ ಇರುತ್ತೆ 2 ಟೈಮ್ಸು, ಸ್ವಿಮ್ಮಿಂಗ್ ಫೂಲ್ ಎಲ್ಲ ಇರುತ್ತೆ. ಗೊತ್ತಲ್ಲ ರೆಸಾರ್ಟ್ ಅಂದಮೇಲೆ ಏನೇನಿರುತ್ತೆ ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ಅದು ಬಿಟ್ಟರೆ ಕ್ಯಾಬ್ ಬಂದ್ಬಿಟ್ಟು ನಾವು ಹೋಗಿದ್ದು 6 ಜನ 2500 ರೂಪಾಯಿ ಆಯಿತು. ಇವರು ದಾಂಡೇಲಿಯಿಂದ ಪಿಕ್ ಮಾಡಿಬಿಟ್ಟು ರೆಸಾರ್ಟಿಗೆ ಬಿಡ್ತಾರೆ. ರೆಸಾರ್ಟ್ ಬಿಟ್ಟ ಮೇಲೆ ನಾವು ಒಂದಿನ ಪೂರ್ತಿ ಅಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ಅಲ್ವಾ ನಮ್ಮದು ವಾಟರ್ ಗೇಮ್ಸ್ ಇದ್ದಿದ್ದು. ನಾವು ಚೆಕ್ಔಟ್ ಆಗ್ತೀವಿ ಅನ್ನೋದೊಂದು ಅರ್ಧ ಗಂಟೆಲಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕರೆಸ್ಕೊಂಡು ಫೋನ್ ಮಾಡಿ ಹೇಳಿದ್ರೆ ಅವ್ರು ಬರ್ತಾರೆ ಕರೆಕ್ಟ್ ಟೈಮ್ಗೆ. ಸೊ ಅದಾದಮೇಲೆ ನಾವು ಚೆಕ್ಔಟ್ ಆಗ್ತೀವಿ. ಚೆಕ್ಔಟ್ ಆದಮೇಲೆ ಅವ್ರು ನಮ್ಮನ್ನು ವಾಟರ್ ಗೇಮ್ ಅವ್ರು ಕೊಟ್ಟಿರೋ ಲೊಕೇಶನ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ನಿಮಗೆ ಅಂದರೆ ಲಾಸ್ಟ್ ಟೈಮ್ ಹೋದಾಗ ನಮಗೆ ಅಲ್ಲಿ ಇದು ಮಾಡಬೇಕು ಇಲ್ಲಿ ಇದು ಮಾಡಬೇಕು ಆ ಥರ ಎಲ್ಲ ಏನು ಹೇಳಲಿಲ್ಲ. ಬಟ್ ಈ ಸಲ ಸ್ವಲ್ಪ ಒಂದು ಗೇಮ್ಸ್ ಅಂದರೆ ಏನು ನಂಬರ್ ಪ್ರಕಾರ ಕರೆದ್ರು. ಫಸ್ಟು 11 ಹೋಗಿ 12 ಹೋಗಿ ಈ ಥರ ಆ ಥರ ಇತ್ತು ಇಲ್ಲಿ. ಸೊ ಅದಾದಮೇಲೆ ಒಂದೊಂದು ಗೇಮ್ಸ್ಗೂ ಹ್ಯಾಂಡ್ ಮೇಲೆ ನಂಬರ್ನ ಬರ್ಕೊಡ್ತಿದ್ರು, ಇದನ್ನ ಆಡಬೇಕು ಈ ಥರ. ಒಂದೊಂದು ಕಡೆ ಇರುತ್ತೆ, ಒಂದೊಂದು ಕಡೆ ಇರೋಲ್ಲ, ನಿಮ್ಗೆ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಸೊ ಆ ಥರ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಇನ್ನೊಂದು ಏನಂದರೆ ಕ್ಯಾಬ್ದು ಹೇಳ್ತಿದ್ದೆ ಅಲ್ವಾ ನಿಮಗೆ, ಕ್ಯಾಬ್ದು 2500 ಆಯಿತು ನಮ್ಮದು. ಕರೆಕ್ಟಾಗಿ ದಾಂಡೇಲಿ ಬಸ್ ಸ್ಟಾಪಿಂದ ಪಿಕ್ ಮಾಡ್ತಾರೆ. ಅದಾದಮೇಲೆ ನಮ್ಮನ್ನ ಪಿಕ್ ಮಾಡಿಬಿಟ್ಟು ರೆಸಾರ್ಟ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾರೆ. ಅದಾದಮೇಲೆ ನೆಕ್ಸ್ಟ್ ನಾವು ಗೇಮ್ಸಿಗೆ ಹೋಗ್ತೀವಲ್ಲ ಆವಾಗ ಬರ್ತಾರೆ. ಆವಾಗ ಪಿಕ್ ಮಾಡಿಬಿಟ್ಟು ನಮ್ಮ ಬಸ್ ಹತ್ಸೋವರೆಗೂ ಅವ್ರು ನಮ್ಮ ಜೊತೆ ಇರ್ತಾರೆ, ಗೇಮ್ ಆಡೋವ್ರಿಗೂ ನಮ್ಮ ಜೊತೆನೇ ಇರ್ತಾರೆ. ಸೊ ನಮ್ಮ ಬ್ಯಾಗ್ಸ್ ಎಲ್ಲನೂ ನಾವು ಆರಾಮಾಗಿ ಕ್ಯಾಬಲ್ಲೇ ಇಟ್ಟಿರ್ಬೋದು. ಸೊ ಇದೆಲ್ಲದಕ್ಕೂ ಸೇರಿ 2500 ತೊಗೊತಾರೆ. ನಾವು ಜಾಸ್ತಿ ಜನ ಇರ್ತೀವಲ್ಲ, ಸೊ ಡಿವೈಡ್ ಮಾಡಿಕೊಂಡ್ರೆ ಕಮ್ಮಿನೇ ಬೀಳುತ್ತೆ. ಆ್ಯಂಡ್ ಇನ್ನು ಲಾಸ್ಟ್ ಒನ್ ಏನು ಅಂತ ಅಂದರೆ ಇದು ಫೋಟೋಸ್ ವೀಡಿಯೋಸು ನಾವು ಲಾಸ್ಟ್ ಟೈಮ್ ಹೋದಾಗ 1800 ಹೇಳಿದರು. ಈ ಸಲ ಅಂದರೆ ಲಾಸ್ಟ್ ಟೈಮ್ ನಮ್ಮ ಸ್ವಲ್ಪ ಎರರ್ ಆಗಿತ್ತು, ಹಂಗಾಗಿ ಅದು ಎಲ್ಲ ಡಿಲೀಟ್ ಆಗಿತ್ತು, ತೊಗೊಂಡಿರಲಿಲ್ಲ. ಈ ಸಲ ತೊಗೊಂಡ್ವಿ 1600 ರೂಪಾಯಿ. 1600 ರೂಪಾಯಿಗೆ ಕೊಟ್ಟರು. ಇದೂ ಅಷ್ಟೇ. ಇವಾಗ 6 ಜನ ಹೋಗಿದ್ವಿ ನಾವು, 6 ಜನ ಡಿವೈಡ್ ಮಾಡ್ಕೊಂಡ್ವಿ. 270 ರೂಪೀಸ್ ಒಬ್ರಿಗೆ ಬೀಳ್ತು. ಸೊ ಹಂಗೇ ನೀವು ಜಾಸ್ತಿ ಜನ ಹೋದರೆ ಇನ್ನೂ ಕಮ್ಮಿ ಬೀಳುತ್ತೆ ನಮಗೆ. ಮತ್ತು ಇದರಲ್ಲಿ ಇನ್ನೂ ಚೆನ್ನಾಗಿರೋ ಸಿಗ್ತವೆ, ಇನ್ನೂ ಕಮ್ಮಿ ಇರೋವು ಸಿಗ್ತವೆ ರೆಸಾರ್ಟು. ಬಟ್ ಗೇಮ್ಸ್ ಎಲ್ಲ ನೋಡ್ಕೊಂಡು ಮಾಡಬೇಕು ಅಷ್ಟೇ. ಅದಾದಮೇಲೆ ನಮಗೆ ಟ್ರೈನ್ ಇತ್ತು 8 ಗಂಟೆಗೆ, ಅಲ್ಲಿಂದ ಹೊರಟ್ವಿ. ಇದಾಗಿತ್ತು ಪ್ಯಾಕೇಜು. ಮತ್ತು ನಿಮ್ಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಅಥವಾ ನಾವು ಯಾವ ಇದಕ್ಕೆ ಹೋಗಿದ್ವಿ ಅದ್ರ ಬಗ್ಗೆ ಏನಾದರೂ ಬೇಕಾದರೆ ನೀವು ಪರ್ಸ್ನಲಾಗಿ DM ಮಾಡಿ, ನಾನು ನಿಮಗೆ ಡೀಟೇಲ್ಸು ವಿತ್ ನಂಬರ್ನೆಲ್ಲನೂ ಕಳಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇವತ್ತಿನ ವೀಡಿಯೋ ಇದಾಗಿತ್ತು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗೋಣ.